ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 51ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 550 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದರ ಓರೆ ಎತ್ತರ 25 ಸೆಂಟಿಮೀಟರ್ ಆದರೆ ಪಾದದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 550 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ಶಂಕುವಿನ ಓರೆ ಎತ್ತರ ಎಷ್ಟು? 25 ಸೆಂಟಿಮೀಟರ್. ಸೊ ಪಾದದ ತ್ರಿಜ್ಯ 6 ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು? 550. ಸೊ ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ಇಸ್ ಈಕ್ವಲ್ ಟು 550. ಸೊ ಪೈ ಆರ್ ಎಲ್, ಸೊ ಪೈ 22 ಡಿವೈಡೆಡ್ ಬೈ 7 ಇಂಟು ಆರ್ ಇಂಟು ಇದರ ಓರೆ ಎತ್ತರ ಎಷ್ಟಿದೆ? 25 ಈಸ್ ಈಕ್ವಲ್ ಟು 550. ಓಕೆ, ಸೊ ಈಗ ನಾವು ಯಾವುದು ತ್ರಿಜ್ಯವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ಅನ್ನ ಸಪರೇಟ್ ಮಾಡ್ಬೇಕಾಗತ್ತೆ. ಆರ್ ಇಸ್ ಈಕ್ವಲ್ ಟು 550 ಗುಣಿಸು 7 ಡಿವೈಡೆಡ್ ಬೈ 22 ಇಂಟು 25. ಓಕೆ, ಸೊ ಈಗ ಇಲ್ಲಿ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇದು 5ರಿಂದ ಭಾಗ ಹೋಗುತ್ತೆ. 5 5 25. ಸೊ ಇಲ್ಲಿ 5 1 5 5 1 5 0. ಓಕೆ, ಮತ್ತಿದು ಇಲ್ಲಿ 11 2 22. ಸೊ 11 10. ಓಕೆ, ಸೊ ಇಲ್ಲಿ 2 1 2 2 5 10. 5 1 5 5 1 5. ಸೊ 7 ಉಳ್ಕೊಳತ್ತಲ್ವಾ? ಸೊ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಪಾದದ ತ್ರಿಜ್ಯ ಎಷ್ಟು ಬರುತ್ತೆ ಹೇಳಿ? ಈ ಶಂಕುವಿನ ಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.